ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 74. ಆಯಿತು ವೇದಾಂತ್, ಅದಕ್ಕೆ ತಕ್ಕನಾದ ಫೀಸ್ ಕೊಡ್ತಿ ತಾನೆ? ಸನ್ನಿಧಿ ಅವನಲ್ಲಿ ಕೇಳಿದಳು. ಫೀಸ್ ಎಷ್ಟು ಬೇಕು ಹೇಳಿ ಮೇಡಮ್, ಖಂಡಿತ ಕೊಡ್ತೀನಿ, ಮೀಸೆ ಅಡಿಯಲ್ಲಿ ನಗುತ್ತಾ. ಇವತ್ತು ಅಡ್ವಾನ್ಸ್ ಆಗಿ ಕೊಡ್ತೀನಿ, ಆಮೇಲೆ ಮಿಕ್ಕಿದ್ದು ಎಂದು ಹೇಳುತ್ತಾ ವೇದಾಂತ್ ಅವಳ ಹಣೆ, ಅರಳು ಕಣ್ಣುಗಳು ತುಂಬುಗೆನ್ನೆಗೆ ಮುತ್ತಿಡುತ್ತಾ ಹೋಗಿದ್ದ. ವೇದಾಂತ್, ಜಯಂತಿ ಮತ್ತು ಜಯರಾಮ್ ಅವರು ಮಾತಾಡುತ್ತಿದ್ದರು. ಹಾವು ಸಾಯಬಾರದು, ಕೋಲು ಮುರಿಯಬಾರದು ಎಂಬುದು ವಿಶ್ವನಾಥ್ ಅವರ ನಡೆ ಅನಿಸುತ್ತೆ. ಜಯರಾಮ್ ಪತ್ನಿಯ ಬಳಿ ಹೇಳಿದಾಗ ಅವರಿಗೆ ಅರ್ಥವಾಗಿರಲಿಲ್ಲ. ವಿಶ್ವನಾಥ್ ಅವರು ಜಾತಕದ ನೆಪವೊಡ್ಡಿ ಸಂಬಂಧ ಬೇಡವೆನ್ನುತ್ತಾರಾ ಎಂಬ ಒಂದು ಸಂಶಯ ಜಯರಾಮ್ ಅವರ ಮನಸ್ಸಲ್ಲಿ ಮೂಡಿತು. ಅದನ್ನು ತಮ್ಮ ಪತ್ನಿ ಬಳಿ ಹೇಳಿಕೊಂಡರು. ಪತಿಯ ಮಾತು ಕೇಳುತ್ತಲೇ ಇಷ್ಟು ಹೊತ್ತು ಸಂತೋಷದಿಂದ ಇದ್ದ ಜಯಂತಿಯವರ ಮುಖ ಬಾಡಿತು. ಅದು ಹೇಗೆ ನೀವು ಹಾಗೆ ಹೇಳ್ತೀರಾ? ಪತಿಯನ್ನು ಪ್ರಶ್ನಿಸಿದರು ಜಯಂತಿ. ವಿಶ್ವನಾಥ್ ತುಂಬ ಚಾಲಾಕಿ ಮನುಷ್ಯ. ಅವನಿಗೆ ಪ್ರಾಯಕ್ಕೆ ಬಂದ ಮಗನನ್ನು ಎದುರು ಹಾಕಿಕೊಳ್ಳುವ ಆಸೆ ಇಲ್ಲ. ಅದಕ್ಕಾಗಿ ನಮ್ಮ ಮಗಳ ಜಾತಕ ಅವನ ಮಗನ ಜಾತಕದೊಂದಿಗೆ ಸರಿಹೊಂದುತ್ತಿಲ್ಲ ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ. ಅಂದರೆ ಅವನ ಹೆಂಡತಿ ಈ ಮದುವೆ ಬೇಡ ಅಂತ ಹೇಳ್ತಾಳೆ. ಯಾವ ತಾಯಿ ತಾನೇ ತನ್ನ ಮಗನಿಗೆ ಕೆಟ್ಟದಾಗುತ್ತೆ ಅಂದರೆ ಒಪ್ಕೋತಾರೆ? ಒಂದು ವೇಳೆ ನೀನು ಕುಸುಮ ಜಾಗದಲ್ಲಿದ್ದರೆ ಅಂತಹ ಮದುವೆಗೆ ಒಪ್ಪಿಗೆ ಕೊಡ್ತಿದ್ದೀಯಾ? ಒಪ್ಕೊಳ್ಳಲ್ಲ ಅಲ್ವಾ? ಜಯರಾಮ್ ಅವರು ಕೇಳಿದಾಗ ಜಯಂತಿಯವರಿಗೂ ಅರ್ಥವಾಗತೊಡಗಿತು. ಒಂದು ವೇಳೆ ಶಾಸ್ತ್ರಿಗಳು ಜಾತಕ ತುಂಬ ಪ್ರಶಸ್ತವಾಗಿದೆ ಅಂತ ಹೇಳಿದರೆ ಈ ಮದುವೆ ಆಗೋ ಸಾಧ್ಯತೆ ಇದೆಯಾ? ದೂರದ ಆಸೆಯನ್ನಿಟ್ಟುಕೊಂಡು ಪತಿಯ ಬಳಿ ಕೇಳಿದ್ದರು ಜಯಂತಿ. ಅವರು ಜಾತಕನೇ ತೋರಿಸಲ್ಲ, ಶಾಸ್ತ್ರಿಗಳ ಬಳಿ ಹಾಗೆ ಹೇಳಿ ಅಂತ ಹೇಳ್ತಾರೆ ಅಷ್ಟೇ. ಒಂದು ವೇಳೆ ಶಾಸ್ತ್ರಿಗಳು ಸುಳ್ಳು ಹೇಳೋಕೆ ಒಪ್ಪಿಲ್ಲ ಅಂತ ಇಟ್ಕೋ, ಆಗ ಇನ್ಯಾರ ಹತ್ರನೋ ಶಾಸ್ತ್ರ ಕೇಳಿದ್ದೆ ಅಂತ ಹೇಳ್ತಾರೆ. ಇಂತಹ ದೊಡ್ಡ ಮನುಷ್ಯರಿಗೆಲ್ಲ ಸುಳ್ಳು ಹೇಳೋಕೆ ನಮ್ಮಂತಹವರು ಕಲಿಸಿಕೊಡ್ಬೇಕಾ? ಪತಿಯ ಮಾತು ಕೇಳುತ್ತಲೇ ಆಸೆಯ ಬೆಲೂನ್ಗೆ ಸೂಜಿಯಿಂದ ಚುಚ್ಚಿದಂತಹ ಅನುಭವ ಆಯಿತು ಜಯಂತಿಯವರಿಗೆ. ಪಾಪ, ತಮ್ಮ ಮಗಳು ವೇದಾಂತ್ನ ಮದುವೆಯಾಗುವ ಕನಸು ಕಾಣುತ್ತಿದ್ದಾಳೆ. ಅವಳ ಕನಸು ಯಾವತ್ತೂ ಈಡೇರಲು ಸಾಧ್ಯವಿಲ್ಲವೇ? ಆದರೆ ಅವರ ಮಗ ವೇದಾಂತ್ ಹಾಗಲ್ವಲ್ಲ. ಅವನು ಅವಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಇವತ್ತು ನೀವು ನೋಡಿಲ್ವಾ? ಅವನ ಕಣ್ಣು ನಮ್ಮ ಮಗಳ ಮೇಲೆ ಇತ್ತು. ಅವಳ ಮೇಲಿಂದ ಒಂದಿಂಚು ಅತ್ತಿತ್ತ ಸರಿದದ್ದನ್ನು ನಾನು ಕಂಡಿಲ್ಲ. ಅಷ್ಟು ಪ್ರೀತಿ ಇದೆ ವೇದಾಂತ್ಗೆ ಸಾನು ಮೇಲೆ. ಊಟಕ್ಕೆ ಕೂಡ ಅವನು ಅವಳ ಪಕ್ಕಾನೆ ಕೂತು ಊಟ ಮಾಡೋದನ್ನು ನಾನೇ ನೋಡಿದ್ದೀನಿ. ಇನ್ನೂ ದೂರದ ಆಸೆ ಇತ್ತು ಜಯಂತಿಗೆ. ಅದಕ್ಕಾಗಿ ಪತಿಯ ಬಳಿ ಹೇಳುತ್ತಿದ್ದರು, ಈಗಲೇ ನೀನು ತುಂಬ ಆಸೆ ಇಟ್ಕೋಬೇಡ ಜಯ, ಆಮೇಲೆ ನಮಗಾಗುವ ನಿರಾಸೆಯನ್ನು ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಪತ್ನಿಯ ಬಳಿ ಹೇಳಿದರು ಜಯರಾಮ್. ಇತ್ತ ಊಟಕ್ಕೆ ಕುಳಿತವರು ಮಾತಾಡುತ್ತಾ ಊಟ ಮಾಡುತ್ತಿದ್ದರು. ಸ್ವೀಟ್ ಬಡಿಸುತ್ತಾ ಬಂದಾಗ ಅಲೋಕ್ ತಂಗಿಯ ಎಲೆಗೆ ಇನ್ನೂ 2 ಸ್ವೀಟ್ ಹಾಕಿ ಎಂದು ಬಡಿಸುವವರ ಬಳಿ ಹೇಳಿದಾಗ ಬಡಿಸುವವರು ಅವಳ ಎಲೆಗೆ ಸ್ವೀಟ್ ಬಡಿಸ ಹೊರಟಾಗ ಸನ್ನಿಧಿಗೆ ಇನ್ನಿಲ್ಲದ ಆತಂಕವಾಗಿತ್ತು. ಅವಳಿಗೆ ಎಲೆಯಲ್ಲಿ ಬಡಿಸಿದ ಆಹಾರವನ್ನು ವೇಸ್ಟ್ ಮಾಡುವ ಮನಸ್ಸಿರಲಿಲ್ಲ. ಮೊದಲೇ ಸ್ವೀಟ್ ಎಂದರೆ ಅಷ್ಟೊಂದು ಇಷ್ಟವಿಲ್ಲದ ಅವಳಿಗೆ ಈಗಾಗಲೇ ತನಗೆ ಬಡಿಸಿದ್ದಲ್ಲದೆ ಇನ್ನೂ 2 ತುಂಡು ಸ್ವೀಟ್ ತಿನ್ನುವುದೆಂದರೆ ಅದು ಅವಳಿಗೆ ಅಸಾಧ್ಯವಾದ ಮಾತು. ಬೇಡ ಎಂದು ಎಲೆಯ ಮುಂದೆ ಕೈ ಅಡ್ಡ ಹಿಡಿದರು. ಅವರು ಬಡಿಸಿ ಬಿಡುತ್ತಾರೆ. ಏನು ಮಾಡಬೇಕೆಂದೇ ತೋಚದೆ ಅವಳು ಅಸಹಾಯಕತೆಯಿಂದ ಸ್ವೀಟ್ ಬಡಿಸುವವರನ್ನೇ ನೋಡುತ್ತಿರಲು ತಕ್ಷಣವೇ ವೇದಾಂತ್ ತನ್ನ ಕೈಯಿಂದ ಅವಳ ಎಲೆಗೆ ಅಡ್ಡವಾಗಿ ಹಿಡಿದು, ಈ ಹುಡುಗಿಗಲ್ಲ, ಆ ಹುಡುಗನಿಗೆ 4 ಪೀಸ್ ಸ್ವೀಟ್ ಹಾಕಿ, ಇವಳಿಗೆ ಸ್ವೀಟ್ ಅಂದರೆ ಆಗಲ್ಲ ಎಂದು ಹೇಳಿದಾಗ ಬಡಿಸುವವರು ಅಲೋಕ್ ಎಲೆಗೆ 4 ತುಂಡು ಸ್ವೀಟ್ ಹಾಕಿದ್ದರು. ತಿನ್ನಪ್ಪ ಮಹಾರಾಯ, ನನ್ನ ಹುಡುಗಿಗೆ ಕಾಟ ಕೊಡೋಕೆ ಹೊರಟ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಲ್ಲ, ಸ್ವೀಟ್ ಪನಿಷ್ಮೆಂಟ್ ಇದು, ಸ್ವೀಟ್ ತಿಂತ ಎಂಜಾಯ್ ಮಾಡು ಎಂದು ಹೇಳಿದಾಗ ಸ್ವೀಟ್ಗಳ ಗುಡ್ಡೆ ಅಲೋಕ್ನ ಎಲೆಯಲ್ಲಿ ಬಿದ್ದಿತ್ತು. ಅದನ್ನು ಹೇಗಪ್ಪ ಖಾಲಿ ಮಾಡುವುದು ಎಂದು ಯೋಚಿಸತೊಡಗಿದ. ಆ ಕ್ಷಣಕ್ಕೆ ಸನ್ನಿಧಿಗೆ ಬಡಿಸುವವರ ಬಳಿ ಏನು ಹೇಳಬೇಕೆಂದೇ ತೋಚಿರಲಿಲ್ಲ. ಸನ್ನಿಧಿ ವೇದಾಂತನನ್ನು ಕೃತಜ್ಞತೆಯಿಂದ ನೋಡಿದಳು. ಈಗ ಸನ್ನಿಧಿಗೆ ಖುಷಿಯೋ ಖುಷಿ. ವೆಲ್ ಡನ್ ವೇದಾಂತ್ ಎಂದವಳು ಬಿದ್ದು ಬಿದ್ದು ನಗಲಾರಂಭಿಸಿದಳು. ಹಾಗೆ ಆಗಬೇಕು ಈಗ. ನಿನ್ನದು ಅಳುವ ಸರದಿ, ನನ್ನದು ನಗುವ ಸರದಿ. ಅವಳು ಇಂದು ಎಷ್ಟು ನಕ್ಕಿದ್ದಾಳೆಂದರೆ ನಕ್ಕು ನಕ್ಕು ಅವಳ ಕಣ್ಣಲ್ಲಿ ಮೂಗಲ್ಲಿ ನೀರು ಬರಲಾರಂಭಿಸಿತ್ತು. ಅವಳ ಈ ಮುಕ್ತವಾದ ನಗು ಕಂಡು ವೇದಾಂತ್ ಯಾವುದೋ ಅಪೂರ್ವ ದೃಶ್ಯವನ್ನು ನೋಡುವಂತೆ ಅವಳನ್ನೇ ನೋಡುತ್ತಿದ್ದ. ಸಾನು, ನೀನು ನಕ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀಯಾ. ಅವಳ ಈ ನಗುವಿಗೆ ಅವನೇ ಕಾರಣನಾಗಿದ್ದನಲ್ಲ, ಅದಕ್ಕೆ ಅವನಿಗೂ ಖುಷಿಯಾಯಿತು. ಇಬ್ಬರು ಸೇರಿ ತನಗೆ ಮುಖಭಂಗ ಮಾಡಿದರೆಂದು ಅಲೋಕ್ ಮುನಿಸಿಕೊಂಡ. ಇವರು ಊಟ ಮಾಡಿ ಕೈ ತೊಳೆದು ಬಂದಾಗ ಕೆಲಸದವರೆಲ್ಲರಿಗೂ ಕೊಡಲೆಂದು ಮಾಡಲಾಗಿದ್ದ ಗಿಫ್ಟ್ ಪ್ಯಾಕ್ಗಳನ್ನು ಟೇಬಲ್ ಮೇಲೆ ರೆಡಿಯಾಗಿ ಇಡಲಾಗಿತ್ತು. ಪ್ರತಿ ವರ್ಷದಂತೆ ಇಂದು ಕೂಡ ತಮ್ಮ ಮಗನ ಕೈಯಲ್ಲಿ ಎಲ್ಲರಿಗೂ ಆ ಗಿಫ್ಟ್ ಪ್ಯಾಕೆಟ್ಗಳನ್ನು ಕೊಡಿಸಿದ್ದರು ವಿಶ್ವನಾಥ್.
ಅಷ್ಟರಲ್ಲಿ ಜಯರಾಮ್ ಅವರು, ನಾವಿನ್ನು ಹೊರಡ್ತೀವಿ, ನಿನ್ನ ಬ್ಯಾಗ್ ಎಲ್ಲಿದೆ ಸಾನು, ತಗೊಂಡ್ ಬಾ, ನಾವು ಮನೆಗೆ ಹೊರಡೋಣ ಎಂದು ಮಗಳ ಬಳಿ ಹೇಳಿದರು. ಸನ್ನಿಧಿಯನ್ನು ಇಂದು ತಮ್ಮ ಮನೆಯಿಂದ ಕಳಿಸಲು ವೇದಾಂತ್ಗೆ ಮನಸ್ಸೇ ಇರಲಿಲ್ಲ. ಪಾಪ, ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಬರಬೇಕು, ಈ ಜ್ಯುವೆಲರಿ ಎಲ್ಲ ಆಂಟಿದು, ಅವರಿಗೆ ಕೊಟ್ಟು ಬರ್ತೀನಿ ಎಂದು ಹೊರಟಾಗ ವೇದಾಂತ್ ಅವಳನ್ನು ತಡೆದು ಹೇಳಿದ, ಸಾನು, ನೀನಿವತ್ತು ಹಾಕ್ಕೊಂಡಿರುವ ಯಾವ ಒಡವೆಯನ್ನು ನೀನೀಗ ತೆಗೆದುಕೊಡೋ ಹಾಗಿಲ್ಲ. ಒಂದು ವೇಳೆ ನೀನು ಹಾಗೇನಾದರೂ ಮಾಡಿದರೆ ನನ್ನ ಮೇಲೆ ಆಣೆ ಎಂದಾಗ ಮತ್ತೆ ಒಡವೆಯನ್ನು ತೆಗೆಯಲು ಹೋಗಲಿಲ್ಲ ಸನ್ನಿಧಿ. ಆಮೇಲೆ ಇನ್ನೊಂದಿನ ಅಣ್ಣನ ಕೈಯಲ್ಲಿ ಕಳಿಸಿಕೊಡ್ತೀನಿ ಎಂದು ಸನ್ನಿಧಿ ಹೇಳಿದಾಗ ವೇದಾಂತ್ ಏನೂ ಹೇಳಲಿಲ್ಲ. ಅವಳು ತನ್ನ ಬ್ಯಾಗ್ ತೆಗೆದುಕೊಳ್ಳಲೆಂದು ರೂಮ್ಗೆ ಹೋದಾಗ ಸಮಯ ಸಾಧಿಸಿ ವೇದಾಂತ್ ಕೂಡ ಅವಳನ್ನು ಹಿಂಬಾಲಿಸಿಕೊಂಡು ಬಂದಿದ್ದ. ಸಾನು, ನೀನು ಏನು ಬಿಟ್ಬಿಟ್ಟು ಹೋಗ್ತಾ ಇದ್ದೀಯಾ? ವೇದಾಂತ್ ಅವಳ ಬಳಿ ಹೇಳಿದಾಗ, ನಾನಾ? ಏನು ಬಿಟ್ಟು ಹೋಗ್ತಾ ಇದ್ದೀನಿ? ನೆನಪಾಗ್ತಾ ಇಲ್ವೇ? ಹಾಗೇನಾದರೂ ಇದ್ದರೆ ಅದನ್ನು ನಿನ್ನ ಹತ್ರನೇ ಇಟ್ಕೋ, ಅದನ್ನು ಜೋಪಾನವಾಗಿ ನೋಡ್ಕೋ, ಅವನನ್ನೇ ನೋಡುತ್ತಾ ನಸುನಗೆ ಬೀರಿ ಹೇಳಿದಳು ಸನ್ನಿಧಿ. ನಿನ್ನ ಹೃದಯವನ್ನು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀಯಾ ಸಾನು? ವೇದಾಂತ್ ಹೇಳಿದಾಗ, ಹೌದಲ್ವಾ, ನನ್ನ ಹಾರ್ಟನ್ನು ಇಲ್ಲಿ ಬಿಟ್ಟು ನಿನ್ನ ಹಾರ್ಟನ್ನು ತಗೊಂಡು ಹೋಗ್ತಾ ಇದ್ದೀನಿ ವೇದ್, ಸ್ವಲ್ಪ ಜೋಪಾನವಾಗಿ ನನ್ನ ಹಾರ್ಟ್ನ ನೋಡ್ಕೋ, ಅವಳು ನಸುನಕ್ಕು ಹೇಳಿದಳು. ಅವಳು ಬಾಗಿ ತನ್ನ ಬ್ಯಾಗನ್ನು ಎತ್ತಿಕೊಳ್ಳ ಹೊರಟಾಗ ಅವನು ಅವಳ ನೆತ್ತಿಗೆ ಮುತ್ತನ್ನಿತ್ತು. ನೀನು ಹೇಳಿದ ಕೆಲಸ ಕರೆಕ್ಟಾಗಿ ಮಾಡ್ತೀನಿ ಸಾನು, ಹಾಗೆ ನನ್ನ ಹಾರ್ಟನ್ನು ನೀನು ಜೋಪಾನವಾಗಿ ನೋಡ್ಕೋಬೇಕು ಎಂದು ಅವಳ ಬಳಿ ಹೇಳಿದಾಗ, ಆಯಿತು ವೇದಾಂತ್, ಅದಕ್ಕೆ ತಕ್ಕನಾದ ಫೀಸ್ ಕೊಡಬೇಕು ನನಗೆ, ಕೊಡ್ತಿ ತಾನೆ ಎಂದು ಪ್ರಶ್ನಿಸಿದಾಗ, ಫೀಸ್ ಎಷ್ಟು ಬೇಕು ಹೇಳಿ ಮೇಡಮ್, ಖಂಡಿತ ಕೊಡ್ತೀನಿ, ಮೀಸೆ ಅಡಿಯಲ್ಲಿ ನಗುತ್ತಾ ಅವನು ಉತ್ತರಿಸಿದ. ಸಮಯ ಬಂದಾಗ ಫೀಸ್ ಎಷ್ಟು ಅಂತ ಹೇಳ್ತೀನಿ, ಈಗಲ್ಲ, ಈಗ ಪಪ್ಪ ಅಲ್ಲಿ ಕಾಯ್ತಾ ಇದ್ದಾರೆ, ನಾನಿನ್ನು ಹೊರಡ್ತೀನಿ ಎಂದು ಸನ್ನಿಧಿ ಹೇಳಿದಾಗ ವೇದಾಂತ್ ಅವಳನ್ನು ಬಿಡಲಿಲ್ಲ. ಇವತ್ತು ಅಡ್ವಾನ್ಸ್ ಆಗಿ ಕೊಡ್ತೀನಿ, ಆಮೇಲೆ ಮಿಕ್ಕಿದ್ದು ಎಂದು ಹೇಳುತ್ತಾ ವೇದಾಂತ್ ಅವಳ ಹಣೆ, ಅರಳು ಕಣ್ಣುಗಳು, ತುಂಬು ಕೆನ್ನೆ, ಸುಳಿಗಲ್ಲಕ್ಕೆ ಮುತ್ತಿಡುತ್ತಾ ಹೋಗಿದ್ದ. ಅವನಿಂದ ಮುದ್ದಿಸಿಕೊಂಡು ಕೆಂಪೇರಿದ ಸನ್ನಿಧಿ ತನ್ನ ಬ್ಯಾಗ್ಗೆ ಕೈ ಹಾಕ ಹೊರಟಾಗ ವೇದಾಂತ್ ಅದನ್ನು ತಾನು ತೆಗೆದುಕೊಂಡ. ಇಬ್ಬರು ಒಟ್ಟಿಗೆ ಅಲ್ಲಿಂದ ಹೊರಟರು. ಬಳಿಕ ಮನೆಯವರೆಲ್ಲರಿಗೂ ವಿದಾಯ ಕೋರಿ ಸನ್ನಿಧಿಯ ಫ್ಯಾಮಿಲಿ ಹೊರಟಾಗ ಮನಸ್ಸಿಲ್ಲದ ಮನಸ್ಸಿನಿಂದಲೇ ವೇದಾಂತ್ ಅವಳನ್ನು ಬೀಳ್ಕೊಟ್ಟಿದ್ದ. ಅವಳು ಮನೆಯಿಂದ ಹೊರಟು ಹೋದಾಗ ತನ್ನ ಸರ್ವಸ್ವವು ಖಾಲಿಯಾದಂತೆನಿಸಿತು ವೇದಾಂತ್ಗೆ. ದಿನಗಳು ಉರುಳಿದವು. ಸನ್ನಿಧಿ ತನ್ನ ಎಕ್ಸಾಮ್ಗಾಗಿ ಬರದಿಂದ ಸಿದ್ಧತೆ ನಡೆಸುತ್ತಿದ್ದಳು. ಹೀಗಿರಲು ಒಂದು ದಿನ ಜಯರಾಮ್ ಅವರು ತಮ್ಮ ಮಗಳ ಜಾತಕವನ್ನು ವಿಶ್ವನಾಥ್ ಅವರ ಆಫೀಸ್ಗೆ ತಂದು ಕೊಟ್ಟಿದ್ದರು. ಒಳ್ಳೆ ದಿನ ನೋಡಿಕೊಂಡು ಶಾಸ್ತ್ರಿಗಳ ಬಳಿ ಇಬ್ಬರ ಜಾತಕವನ್ನು ತೋರಿಸಿ ಆಮೇಲೆ ಶಾಸ್ತ್ರಿಗಳು ಏನು ಹೇಳಿದರು ಅಂತ ಹೇಳ್ತೀನಿ, ನಾನೇ ಕಾಲ್ ಮಾಡಿ ಹೇಳ್ತೀನಿ ಎಂದು ಹೇಳಿದಾಗ ಜಯರಾಮ್ ಅವರು, ಆಯಿತು, ಜಾತಕ ಅನುಕೂಲ ಇದ್ದರೆ ಮಾತ್ರ ಮುಂದುವರಿಸೋಣ, ಮಕ್ಕಳು 100 ವರ್ಷ ಸುಖವಾಗಿ ಬಾಳಿ ಬದುಕಬೇಕಾದವರು, ನಾವು ಯಾವಾಗಲೂ ಅವರ ಒಳಿತನ್ನೇ ಯೋಚನೆ ಮಾಡಬೇಕು ಎಂದು ಉತ್ತರಿಸಿ ವಿಶ್ವನಾಥ್ ಅವರು ತರಿಸಿಕೊಟ್ಟ ಟೀ ಕುಡಿದು ಅವರಿಗೆ ವಿದಾಯ ಹೇಳಿ ಅಲ್ಲಿಂದ ಹೊರಟಿದ್ದರು ಜಯರಾಮ್. ಸನ್ನಿಧಿಯ ಎಕ್ಸಾಮ್ ದಿನ ಬಂದೇ ಬಿಟ್ಟಿತ್ತು. ಅಂದು ಬೆಳಗ್ಗೆ ವೇದಾಂತ್ ಅವಳ ಮನೆಯಿಂದಲೇ ಅವಳನ್ನು ಪಿಕ್ ಮಾಡಿ ಎಕ್ಸಾಮ್ಗೆ ಕರೆದೊಯ್ದಿದ್ದ. ಎಕ್ಸಾಮ್ ಬರೆಯಲೆಂದು ಅವಳಿಗೆ ಒಂದು ಒಳ್ಳೆಯ ಪೆನ್ ಗಿಫ್ಟ್ ಮಾಡಿದ್ದ ವೇದಾಂತ್. ಆಲ್ ದ ಬೆಸ್ಟ್ ಸಾನು, ಎಕ್ಸಾಮ್ಗೆ ನಾನು ಪ್ರೆಸೆಂಟ್ ಮಾಡಿರೋ ಈ ಪೆನ್ನಲ್ಲೇ ಬರೀಬೇಕು, ಆಗ ನಿನಗೆ ಎಲ್ಲ ಎಕ್ಸಾಮ್ ಕೂಡ ತುಂಬ ಈಸಿಯಾಗಿರುತ್ತೆ, ಒಳ್ಳೆ ಮಾರ್ಕ್ಸ್ ಬರುತ್ತೆ ಎಂದು ಶುಭ ಹಾರೈಸಿದ್ದ. ಅವನಿಗೆ ಧನ್ಯವಾದಗಳನ್ನು ಅರ್ಪಿಸಿ ನಗು ಮುಖದಿಂದಲೇ ಎಕ್ಸಾಮ್ ಹಾಲ್ಗೆ ಬಂದಿದ್ದಳು ಸನ್ನಿಧಿ. ಎಕ್ಸಾಮ್ಗಾಗಿ ಅವಳು ಹಾಕಿದ ಪರಿಶ್ರಮ ವ್ಯರ್ಥವಾಗಿರಲಿಲ್ಲ. ಪರೀಕ್ಷೆಗಳನ್ನು ಚೆನ್ನಾಗಿ ಮಾಡಿದ್ದಳು. ಪರೀಕ್ಷೆ ಮುಗಿದು ರಜಾವು ಬಂದಿತ್ತು ಸನ್ನಿಧಿಗೆ. ಜಯಂತಿಯವರು ಮೊದಲೇ ಸನ್ನಿಧಿಯ ಬಳಿ ಹೇಳಿದ್ದರು, ಎಕ್ಸಾಮ್ ಆದ ತಕ್ಷಣ ನಾವು ಅಜ್ಜಿ ಮನೆಗೆ ಹೋಗಬೇಕು, ನಿಮ್ಮಜ್ಜಿ ನಿನ್ನ ಕೇಳ್ತಾ ಇದ್ದಾರೆ ಅಂತ ನಿಮ್ಮ ತಾತ ತುಂಬ ಸಲ ಕಾಲ್ ಮಾಡಿ ಹೇಳಿದರು, ಈ ಸಲ ಹೋದಾಗ 1 ವಾರ ಇದ್ದೇ ಬರೋದು, ನಿನ್ನ ಬಟ್ಟೆ ಬರೆಯೆಲ್ಲ ಪ್ಯಾಕ್ ಮಾಡ್ಕೋ ಎಂದಾಗ ಸನ್ನಿಧಿಗೂ ಒಂದು ಚೇಂಜ್ ಬೇಕಾಗಿತ್ತಲ್ಲ, ಅವಳು ಖುಷಿಯಿಂದಲೇ ಒಪ್ಪಿಕೊಂಡಿದ್ದಳು. ಇಷ್ಟು ದಿನ ಕಾಲೇಜ್, ಓದು, ಮನೆ ಬಿಟ್ಟರೆ ಬೇರೆ ಪ್ರಪಂಚವೇ ಇಲ್ಲದ ಸನ್ನಿಧಿಗೆ ಇಂದು ಫ್ರೀಯಾಗಿ ಹಕ್ಕಿಯಂತೆ ಹಾರಾಡುವ ಮನಸ್ಸಾಗಿತ್ತು. ಅವಳು ಮರುದಿನ ಅಜ್ಜಿ ಮನೆಗೆ ಹೋಗುವುದಾಗಿ ವೇದಾಂತ್ಗೆ ಕಾಲ್ ಮಾಡಿ ತಿಳಿಸಿದ್ದಳು. ಜಯಂತಿ ಮತ್ತು ಸನ್ನಿಧಿ ಜಯಂತಿಯವರ ತವರು ಮನೆಗೆ ಹೋಗಿದ್ದ ಸಂದರ್ಭದಲ್ಲಿ ವಿಶ್ವನಾಥ್ ಅವರಿಂದ ಜಯರಾಮ್ ಅವರಿಗೆ ಕರೆ ಬಂದಿತ್ತು. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು, ನಮ್ಮ ಆಫೀಸ್ಗೆ ಬರೋಕ್ಕಾಗುತ್ತಾ ಎಂದು ವಿಶ್ವನಾಥ್ ಅವರು ಜಯರಾಮ್ ಅವರನ್ನು ಕೇಳಿದ್ದರು. ಇವತ್ತು ನಾನು ಫ್ರೀಯಾಗಿಲ್ಲ, ನಾಳೆ ಬಂದರೆ ಆಗುತ್ತಾ ಎಂದು ಜಯರಾಮ್ ಅವರು ಕೇಳಿದಾಗ, ಅಂತಹ ಅರ್ಜೆಂಟ್ ಏನೂ ಇಲ್ಲ, ಆಯಿತು, ನಾಳೆನೇ ಬನ್ನಿ ಎಂದು ವಿಶ್ವನಾಥ್ ಉತ್ತರಿಸಿದ್ದರು. ವಿಶ್ವನಾಥ್ ಯಾವ ಕಾರಣಕ್ಕಾಗಿ ತಮ್ಮನ್ನು ಕರೆಯುತ್ತಾರೆ ಎಂದು ಜಯರಾಮ್ ಅವರಿಗೆ ಗೊತ್ತಿರಲಿಲ್ಲ. ಅವರಿಗೆ ತುಸು ಆತಂಕ ಆಗುತ್ತಿತ್ತು. ಆದರೂ ಮರುದಿನ ವಿಶ್ವನಾಥ್ ಅವರ ಆಫೀಸ್ಗೆ ಹೋಗಿದ್ದರು ಜಯರಾಮ್. ತಮ್ಮ ಆಫೀಸ್ಗೆ ಬಂದ ಜಯರಾಮ್ ಅವರನ್ನು ಸ್ವಾಗತಿಸುತ್ತಾ ವಿಶ್ವನಾಥ್ ಅವರು ಹೇಳಿದರು, ನಾವು ಶಾಸ್ತ್ರಿಗಳ ಹತ್ರ ವೇದ್ ಮತ್ತು ಸನ್ನಿಧಿಯ ಜಾತಕವನ್ನು ತೋರಿಸಿದ್ದೀವಿ, ಜಾತಕ ಅನುಕೂಲ ಚೆನ್ನಾಗಿದೆ ಅಂತ ಹೇಳಿದರು. ಆಫೀಸ್ನಲ್ಲಿ ಕೂತು ಅವರಿಬ್ಬರು ಮಾತುಕತೆ ಮಾಡುತ್ತಿದ್ದರು. ಮಾತು ಎತ್ತೆತ್ತಲು ಸಾಗಿ ಕೊನೆಗೆ, ಅಲೋಕ್ ನಿಮ್ಮ ಸ್ವಂತ ಮಗನ ಎಂದು ಕೇಳಿದರು ವಿಶ್ವನಾಥ್. ಜಯರಾಮ್ ಅವರು ತಕ್ಷಣವೇ ಉತ್ತರಿಸಲಿಲ್ಲ. 1 ನಿಮಿಷ ದೀರ್ಘ ಮೌನದ ಬಳಿಕ,
ಹೌದು ಎಂದು ಉತ್ತರಿಸಿದ್ದರು ಜಯರಾಮ್. ಅವರಿಗೆ ಯಾವುದೇ ಕಾರಣಕ್ಕೂ ಅಲೋಕ್ ತಮ್ಮ ದತ್ತುಪುತ್ರ ಎಂದು ಹೇಳಿಕೊಳ್ಳುವ ಮನಸ್ಸೇ ಇರಲಿಲ್ಲ. ಅದು ತಮ್ಮ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರದು ಎಂದೇ ಇದುವರೆಗೂ ಅದನ್ನು ಗುಟ್ಟಾಗಿ ಇಟ್ಟಿದ್ದರು. ಅಂದ್ರೆ ನಿಮಗಿಬ್ಬರಿಗೂ ಮದುವೆಯಾಗಿ 22 ವರ್ಷ ಆಗಿದ್ದು ಅಂತ ನೀನೇ ಹೇಳಿದೆ. ನಿನ್ನ ಮಗನಿಗೆ 24 ವರ್ಷ ಆಯಿತು. ಅದು ಹೇಗೆ ಸಾಧ್ಯ? ತಮ್ಮ ಮನದಲ್ಲಿದ್ದ ಸಂಶಯವನ್ನು ಜಯರಾಮ್ ಅವರ ಬಳಿ ಕೇಳಿದ್ದರು ವಿಶ್ವನಾಥ್. ಇಲ್ಲೇನೋ ಮಿಸ್ ಹೊಡಿತಾ ಇದೆ ಅಂತ ನಂಗನ್ಸುತ್ತೆ. ಒಂದೋ ನಿಂಗೆ 2 ಮದುವೆ ಆಗಿರಬೇಕು, ಇಲ್ಲ ಅಂದರೆ ನಿಂಗೆ 2 ಸಂಸಾರ ಇರಬೇಕು ಎಂದು ಹೇಳಿ ವ್ಯಂಗ್ಯವಾಗಿ ನಕ್ಕಾಗ ಜಯರಾಮ್ ಅವರಿಗೆ ತೀರಾ ಅವಮಾನವಾಗಿತ್ತು. ಅವರ ಪಿತ್ತ ನೆತ್ತಿಗೇರಿತ್ತು. ಆಗ ಜಯರಾಮ್ ಅವರು, ನಿಂಗೆ ಆ ಪ್ರಶ್ನೆಗೆ ಉತ್ತರ ಹೇಳುವ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತೆ ನೀನು ಹೇಳಿದ ಹಾಗೆ 2 ಹೆಂಗಸರ ಜೊತೆ ಸಂಸಾರ ಮಾಡಿದವನು ನೀನು, ನಾನಲ್ಲ. ನನ್ನ ಹೇಳೋ ಯೋಗ್ಯತೆ ನಿಂಗಿಲ್ಲ ಎಂದು ಇಬ್ಬರು ಕಿತ್ತಾಡತೊಡಗಿದರು. ಅಂದು ಯಾವುದೋ ಕಾರಣಕ್ಕಾಗಿ ಬಂದ ವ್ಯಕ್ತಿಯೊಬ್ಬ ಅಲ್ಲೇ ಇದ್ದುದರಿಂದ ಅವರಿಬ್ಬರು ಪರಸ್ಪರ ಕೈ ಮಿಲಾಯಿಸುವುದನ್ನು ತಡೆದು ಆ ವ್ಯಕ್ತಿ ಇಬ್ಬರನ್ನು ದೂರ ದೂರ ಮಾಡಿದ್ದರು. ಎಲ್ಲವೂ ಸರಿಯಾಗಿತ್ತು. ಜಾತಕ ಅನುಕೂಲವಿತ್ತು. ಅವರ ಒಂದು ಪ್ರಶ್ನೆಗೆ ಜಯರಾಮ್ ಅವರು ಸತ್ಯವನ್ನು ಹೇಳಿದ್ದರೆ ಆ ಮದುವೆಯ ಮಾತುಕತೆ ಮುಂದುವರಿಯುತ್ತಿತ್ತು. ಅವರು ತಮ್ಮ ಮನೆಯ ಗುಟ್ಟನ್ನು ಬಚ್ಚಿಟ್ಟು ಒಂದು ತಪ್ಪು ಮಾಡಿಬಿಟ್ಟರು. ವಿಶ್ವನಾಥ್ ಅವರಿಗೂ ಆ ವಿಷಯದ ಬಗ್ಗೆ ಹೆಚ್ಚು ಕೆದಕುವ ಅವಶ್ಯಕತೆ ಇರಲಿಲ್ಲ. ಆದರೂ ಅವರು ಜಯರಾಮ್ ಅವರ ಮನೆಯ ವಿಷಯವನ್ನು ತಿಳಿಯುವ ಕುತೂಹಲಕ್ಕಾಗಿ ಅವರಿಗೆ ಅವಮಾನವಾಗುವಂತೆ ಮಾತಾಡಿಬಿಟ್ಟಿದ್ದರು. ಇಬ್ಬರು ಪರಸ್ಪರ ಕ್ಷಮೆ ಯಾಚಿಸಿಕೊಳ್ಳಲು ತಯಾರಿರಲಿಲ್ಲ. ಜಯರಾಮ್ ಅವರು ಸಿಟ್ಟಿನಿಂದಲೇ, ಸದ್ಯ ಈಗಲಾದರೂ ನೀವು ಇಂತಹವರು ಅಂತ ಗೊತ್ತಾಯ್ತಲ್ಲ. ನಾನು ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ನಿಮ್ಮ ಮಗನಿಗೆ ಕೊಡಲ್ಲ. ಇನ್ನು ನನ್ನ ಮಗಳು ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಅವಳು ನನಗೆ ಹೆಚ್ಚು ಬೆಲೆ ಕೊಡ್ತಾಳೆ. ನನ್ನ ಮಾತಿನ ವಿರುದ್ಧವಾಗಿ ಯಾವತ್ತೂ ಒಂದು ಹೆಜ್ಜೆಯನ್ನು ಮುಂದಿಡಲ್ಲ ಅನ್ನೋ ನಂಬಿಕೆ ನನಗಿದೆ. ಇವತ್ತಿಗೆ ನಿಮ್ಮ ಸಂಬಂಧ ಮುಗಿದುಹೋಯಿತು ಎಂದು ಹೇಳಿ ದುರ್ದಾನ ತೆಗೆದುಕೊಂಡವರಂತೆ ಅಲ್ಲಿಂದ ಹೊರಟು ಬಂದಿದ್ದರು ಜಯರಾಮ್. ಈ ವಿಷಯ ಜಯರಾಮ್ ಅವರ ಮನೆಯವರಿಗೆ ಯಾರಿಗೂ ಗೊತ್ತೇ ಆಗಲಿಲ್ಲ. ಕೆಲ ದಿನಗಳ ಬಳಿಕ ತವರಿನಿಂದ ಬಂದ ಜಯಂತಿಯ ಬಳಿ ಸಾನು ಮತ್ತು ವೇದಾಂತದು ಜಾತಕ ಅನುಕೂಲ ಇಲ್ಲ ಅಂತ ಹೇಳಿದ್ರು. ಆದ್ದರಿಂದ ಈ ಮದುವೆ ಯಾವತ್ತಿಗೂ ಸಾಧ್ಯವಿಲ್ಲ. ಅದು ಮುಗ್ದು ಹೋಗಿರೋ ಮಾತುಕತೆ, ಮುಗ್ದು ಹೋಗಿರೋ ಸಂಬಂಧ. ಆ ಮದುವೆಯ ಆಸೆಯನ್ನ ಯಾವತ್ತೂ ಇಟ್ಕೋಬೇಡ. ನಿನ್ನ ಮಗಳ ಹತ್ತಿರ ಕೂಡ ಅದನ್ನೇ ಹೇಳು ಎಂದು ಹೇಳಿಬಿಟ್ಟಿದ್ದರು ಜಯರಾಮ್. ಜಯರಾಮ್ ಅವರು ಅಂದು ವಿಶ್ವನಾಥ್ ಅವರ ಆಫೀಸ್ನಲ್ಲಿ ಏನು ನಡೆಯಿತು ಎಂಬ ಸತ್ಯ ಸಂಗತಿಯನ್ನು ಪತ್ನಿಗಾಗಲಿ ಮಗನಿಗಾಗಲಿ ಮಗಳಿಗಾಗಲಿ ಹೇಳಿರಲೇ ಇಲ್ಲ. ಬದಲಾಗಿ ಸನ್ನಿಧಿ ಮತ್ತು ವೇದಾಂತ್ ಮದುವೆಯಾದರೆ ಅದರಿಂದ ವೇದಾಂತ್ನ ಜೀವಕ್ಕೆ ಅಪಾಯವಿದೆ ಎಂಬ ಅರ್ಥದಲ್ಲಿ ತಮ್ಮ ಪತ್ನಿಯ ಬಳಿ ಮಾತ್ರ ಹೇಳಿದ್ದರು. ತಮ್ಮ ಮಗಳ ಮುಂದಿನ ಭವಿಷ್ಯಕ್ಕಾಗಿ, ಸುಖಮಯ ಜೀವನಕ್ಕಾಗಿ ತನಗಾದ ಅವಮಾನವನ್ನು ಸಹಿಸಿಕೊಳ್ಳುವ ಇಚ್ಛೆ ಜಯರಾಮ್ ಅವರಿಗೆ ಇರಲಿಲ್ಲ. ಅಂದು ಆ ಕಹಿ ಘಟನೆ ನಡೆದ ದಿನ ವಿಶ್ವನಾಥ್ ಅವರ ಮುಂದೆ ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಮಗನಿಗೆ ನನ್ನ ಮಗಳನ್ನ ಕೊಡೋದಿಲ್ಲ ಎಂದು ಚಾಲೆಂಜ್ ಹಾಕಿ ಬಂದಿದ್ದರು. ದುಡ್ಡಿರೋ ಮಾತ್ರಕ್ಕೆ ನಿಮ್ಮಂತಹ ಕಚಡಗಳ ಮನೆಗೆ ನಾನು ಮಗಳನ್ನ ಕೊಡೋಕ್ಕಾಗಲ್ಲ. ಇವತ್ತಿಗೆ ನಮ್ಮಿಬ್ಬರ ಸಂಬಂಧ ಮುರಿದು ಹೋಯಿತು. ಇನ್ನು ಯಾವತ್ತೂ ಸರಿ ಹೋಗೋಕೆ ಸಾಧ್ಯ ಇಲ್ಲ ಎಂದು ಹೇಳಿದಾಗ ವಿಶ್ವನಾಥ್ ಅವರು ಕೂಡ ಹಿಂದೆ ಬಿದ್ದಿರಲಿಲ್ಲ. ವಿಶ್ವನಾಥ್ ಅವರು ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಹೇಳೋದು ಕೇಳಿಲ್ವಾ? ಯಾರ ಹಣೆಯಲ್ಲಿ ಯಾರನ್ನು ಬರೆದಿದ್ದಾರೋ ಅವರ ಜೊತೆನೇ ಮದುವೆ ಆಗೋದು. ಅದನ್ನು ಬದಲಾಯಿಸೋಕೆ ನೀನೇನು ಬ್ರಹ್ಮನ ಎಂದು ಸಿಟ್ಟಿನಿಂದಲೇ ಅಬ್ಬರಿಸಿದ್ದರು. ಜಯರಾಮ್ ಅವರ ಮಾತಿನಿಂದ ಅವರಿಗೂ ತೀರಾ ಅವಮಾನವಾಗಿತ್ತು. ನೋಡು ಜಯರಾಮ್, ನಿಂಗೆ ಎಷ್ಟು ಹಠ ಇದೆಯೋ ಅದರ 10ರಷ್ಟು ಹಠ ನಂಗಿದೆ. ನಾನು ಚಿಕ್ಕವನಿದ್ದಾಗ ತುಂಬ ಹಠಮಾರಿಯಾಗಿದ್ದೆ. ಮತ್ತೆ ನನ್ನ ಮಗ ಇದಾನಲ್ಲ ವೇದ್, ಅವನಿಗೆ ನನ್ನ 100ರಷ್ಟು ಹಠ ಇದೆ. ಯಾರ ಹಠ ಗೆಲ್ಲುತ್ತೋ ಅಂತ ನಾವು ನೋಡೇ ಬಿಡೋಣ. ಅವರು ಕೂಡ ಚಾಲೆಂಜ್ ಹಾಕಿದ್ದರು. ಅಂದು ಒಬ್ಬರ ಕಾಲರ್ ಪಟ್ಟಿ ಇನ್ನೊಬ್ಬರು ಹಿಡಿದು ಎಳೆದಾಡಿದ್ದರಿಂದ ಇಬ್ಬರಿಗೂ ತುಂಬ ಅವಮಾನವಾಗಿತ್ತು. ಒಬ್ಬ ವ್ಯಕ್ತಿಯ ಹೊರತು ಇನ್ನಾರೂ ಆ ಘಟನೆಯನ್ನು ನೋಡಿರಲಿಲ್ಲ. ಆದ್ದರಿಂದ ಆ ವಿಷಯ ಆ 3 ಜನರ ಹೊರತಾಗಿ ಬೇರಾರಿಗೂ ಗೊತ್ತಾಗಲಿಲ್ಲ. ತಮ್ಮ ಮಗಳನ್ನು ಒಲಿಸಿಕೊಳ್ಳಬೇಕೆಂದರೆ, ಅವಳು ವೇದಾಂತ್ನಿಂದ ದೂರವಿರಬೇಕೆಂದರೆ ಕಾರಣ ಜಾತಕ ಹೊಂದಾಣಿಕೆಯಾಗುತ್ತಿಲ್ಲ ಎಂದು ಹೇಳುವುದೇ ಸೂಕ್ತ ಎಂದು ನಿರ್ಧರಿಸಿ ಅವರಿಬ್ಬರಿಗೆ ಮದುವೆಯಾದರೆ ವೇದಾಂತ್ಗೆ ಅಪಾಯ ಸಂಭವಿಸುತ್ತದೆ ಎಂದು ಹೇಳಿದ್ದರು ಜಯರಾಮ್. ಪಾಪ, ಏನೂ ಅರಿಯದ ಮುಗ್ಧ ಮನಸ್ಸಿನ ಹೆಣ್ಣು ಮಕ್ಕಳಾದ ಜಯಂತಿ ಮತ್ತು ಸನ್ನಿಧಿ ಇಬ್ಬರು ಜಯರಾಮ್ ಅವರು ಹೇಳಿದ ಸುಳ್ಳನ್ನೇ ನಂಬಿಬಿಟ್ಟಿದ್ದರು. ಹಾಗಾದರೆ ವೇದಾಂತ್ಗೆ ತಮ್ಮಿಬ್ಬರ ಮದುವೆ ಸಾಧ್ಯವಿಲ್ಲ ಎಂಬ ವಿಷಯ ತನ್ನ ತಂದೆಯ ಮೂಲಕ ತಿಳಿದಿದೆಯಾ? ಗೊತ್ತಿಲ್ಲ. ಈಗ ಅವಳನ್ನು ಮೀಟ್ ಮಾಡುವುದು ಕಡಿಮೆ ಮಾಡಿದ್ದ ವೇದಾಂತ್. ಅದು ಇದೇ ಕಾರಣಕ್ಕೆ ಇರಬೇಕು ಎಂದುಕೊಂಡಿದ್ದಳು ಸನ್ನಿಧಿ. ಆದರೆ ಪ್ರತಿದಿನ ಬೆಳಗ್ಗೆ ರಾತ್ರಿ ಅವಳಿಗೆ ಗುಡ್ ಮಾರ್ನಿಂಗ್, ಗುಡ್ ನೈಟ್ ಮೆಸೇಜ್ಗಳನ್ನು ಕಳುಹಿಸುತ್ತಿದ್ದ. ದಿನಕ್ಕೆ ಒಮ್ಮೆಯಾದರೂ ಕರೆ ಮಾಡಿ ಅವಳೊಂದಿಗೆ ಮಾತಾಡುತ್ತಿದ್ದ.
ಇದು ಸನ್ನಿಧಿಗೆ ತುಸು ನೆಮ್ಮದಿ ಕೊಡುವ ವಿಷಯವಾಗಿತ್ತು. ತಮ್ಮ ಇಬ್ಬರ ಮದುವೆ ನಡೆಯದಿದ್ದರೆ ಏನಂತೆ, ಆತ್ಮೀಯತೆ, ಫ್ರೆಂಡ್ಶಿಪ್ಗೆ ಯಾವ ತೊಂದರೆಯೂ ಇಲ್ಲವಲ್ಲ, ಅದನ್ನು ಮೊದಲಿನಂತೆ ಮುಂದುವರಿಸಿಕೊಂಡು ಹೋಗಬೇಕು ಎಂಬುದು ಸನ್ನಿಧಿಯ ಉದ್ದೇಶವಾಗಿತ್ತು. ಅವಳಿಗೆ ಎಕ್ಸಾಮ್ ಮುಗಿದು ರಜೆಯೂ ಮುಗಿದಿತ್ತು. ಫೈನಲ್ ಇಯರ್ BSc ಶುರುವಾಗಿ 3 ತಿಂಗಳುಗಳೇ ಕಳೆದಿದ್ದವು. ಆ ಸಂದರ್ಭದಲ್ಲಿ 2-3 ಬಾರಿ ಮಾತ್ರ ವೇದಾಂತ್ ಅವಳಿಗೆ ಮುಖತಃ ಭೇಟಿಯಾಗಲು ಸಿಕ್ಕಿದ್ದ. ಅವಳನ್ನು ಭೇಟಿಯಾದಾಗಲೆಲ್ಲ ಅವನು ಮೊದಲಿನಂತೆ ಹಾರ್ದಿಕವಾಗಿ ನಗುನಗುತ್ತಾ ಅವಳ ಜೊತೆ ಮಾತಾಡುತ್ತಿದ್ದ ಮಾತ್ರವಲ್ಲ, ಒಂದು ಬಾರಿ ಅವಳು ಇಷ್ಟಪಡುವ ಮ್ಯಾಂಗೋ ಐಸ್ ಕ್ರೀಮ್ ಇನ್ನೊಂದು ಬಾರಿ ಗಡ್ಬಡ್ ಕೊಡಿಸಿದ್ದ. ಈಗಲೂ ಅವನ ಒಲವಿನ ನೋಟ ಅವಳ ಮೇಲೆ, ಅವನಿಗಿದ್ದ ಪ್ರೀತಿ ಒಂದಿನಿತೂ ಕಡಿಮೆಯಾದಂತೆ ಅವಳಿಗೆ ಅನ್ನಿಸಲಿಲ್ಲ. ಆದರೆ ಭೇಟಿಯಾದಾಗ ಒಂದೊಮ್ಮೆ ಕೂಡ ತಮ್ಮಿಬ್ಬರ ಮದುವೆಯ ಬಗ್ಗೆ ಅವನು ಪ್ರಸ್ತಾಪವನ್ನೇ ಮಾಡುತ್ತಿರಲಿಲ್ಲ. ಸನ್ನಿಧಿಗೆ ತಮ್ಮಿಬ್ಬರ ಮದುವೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ, ಜಾತಕದಲ್ಲಿ ಹೊಂದಾಣಿಕೆ ಆಗುತ್ತಿಲ್ಲ ಎಂದು ವೇದಾಂತ್ನ ಮುಂದೆ ಹೇಳಬೇಕೆಂದುಕೊಂಡರೂ ಯಾಕೋ ಅವಳ ನಾಲಿಗೆಯಿಂದ ಆ ಪದಗಳು ಹೊರಬರಲು ಮುಷ್ಕರ ಹೂಡುತ್ತಿದ್ದವು. ಹೇಳಲೇ ಸಾಧ್ಯವಾಗುತ್ತಿಲ್ಲ. ನೆನೆಸಿಕೊಂಡಾಗ ಕಣ್ಣುಗಳು ತುಂಬಿ ಬಂದಿದ್ದವು. ಅಂದು ಅವನೇ ಅವಳ ಕಣ್ಣೀರು ಒರೆಸಿ, ಸಾನು, ಯಾಕೆ, ಏನಾಯ್ತು ಅಂತ ಕಣ್ಣೀರು ಹಾಕ್ತಾ ಇದ್ದೀಯಾ? ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅಂತ ಇದೆ. ಪರಿಹಾರ ಸಿಗೋಕೆ ಸ್ವಲ್ಪ ಕಾಲಾವಕಾಶ ಬೇಕು. ಪರಿಹಾರ ಅಂತೂ ಸಿಕ್ಕೇ ಸಿಗುತ್ತೆ. ಡೋಂಟ್ ವರಿ. ನಾನು ದಿನಕ್ಕೆ 2 ಸಲ ಕಾಲ್ ಮಾಡ್ತಾ ಇರ್ತೀನಿ. ನಿಂಗೇನಾದರೂ ಪ್ರಾಬ್ಲಮ್ ಆದರೆ ಖಂಡಿತ ನನ್ನ ಹತ್ರ ಹೇಳ್ಕೊಳ್ಬಹುದು. ನಾನು ನಿನ್ನನ್ನು ಹಚ್ಕೊಂಡಿರುವಷ್ಟು ಈ ಪ್ರಪಂಚದಲ್ಲಿ ಬೇರೆ ಇನ್ಯಾರನ್ನೂ ಹಚ್ಕೊಂಡಿಲ್ಲ. ನೀನು ಬೇಜಾರು ಮಾಡಿಕೊಂಡ್ರೆ ಇಲ್ಲಿ ನೋವಾಗುತ್ತೆ ಎಂದು ಹೇಳುತ್ತಾ ವೇದಾಂತ್ ತನ್ನ ಎದೆಯನ್ನು ಮುಟ್ಟಿ ತೋರಿಸಿದ್ದ. ಅಂದು ಜೋಕ್ಸ್ ಹೇಳಿ ಅವಳನ್ನು ನಗಿಸಿ ಅವಳ ಮನೆಯವರೆಗೂ ಅವಳನ್ನು ಬಿಟ್ಟು ಹೋಗಿದ್ದ ವೇದಾಂತ್. ಅವನ ಒಡನಾಟದಿಂದ ಮೇಲ್ನೋಟಕ್ಕೆ ಸನ್ನಿಧಿ ಸಮಾಧಾನಗೊಂಡಿದ್ದರೂ ಒಳಗೆ ಬೇಯುತ್ತಿದ್ದಳು. ನೋಡುತ್ತಿದ್ದಂತೆಯೇ ಅವಳ 5th ಸೆಮಿಸ್ಟರ್ ಎಕ್ಸಾಮ್ ಕೂಡ ಮುಗಿದಿತ್ತು. ಹಾಗಾದರೆ ವೇದಾಂತ್ಗೆ ಸತ್ಯ ಏನು ಎಂದು ಗೊತ್ತಿದೆಯಾ? ಅವನು ಸತ್ಯವನ್ನು ತಿಳಿದು ತನ್ನ ಜೀವದ ಗೆಳತಿ ಸನ್ನಿಧಿಗೆ ತಿಳಿಸುತ್ತಾನಾ, ಅಥವಾ ತನ್ನ ತಂದೆಯ ಕಾಲರ್ ಪಟ್ಟಿ ಹಿಡಿದು ಅವಮಾನ ಮಾಡಿದವರ ಮಗಳು ಬೇಡ ಎಂದು ಸನ್ನಿಧಿಯಿಂದ ದೂರ ಹೋಗುತ್ತಾನಾ? ಸನ್ನಿಧಿ ಮತ್ತು ವೇದಾಂತ್ ಇಬ್ಬರ ತಂದೆಯರು ಪರಸ್ಪರ ಚಾಲೆಂಜ್ ಹಾಕಿಕೊಂಡಿದ್ದಾರೆ. ಚಾಲೆಂಜಲ್ಲಿ ಗೆಲ್ಲುವವರಾರು? ಸನ್ನಿಧಿ ಈಗಲೂ ವೇದಾಂತ್ನ ಸಂಪರ್ಕದಲ್ಲಿರುವುದು ಅವನ ಒಂದಿಗಿನ ಅವಳ ಒಡನಾಟ ಕಂಡು ಜಯರಾಮ್ ಅವರು ಸದ್ದಿಲ್ಲದೆ ತಮ್ಮ ಮಗಳಿಗೆ ಬೇರೆ ವರನನ್ನು ಹುಡುಕತೊಡಗುತ್ತಾರೆ. ಮುಂದೇನಾಗುತ್ತದೆ? ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನ್ನನ್ನು ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.